ಈಗ ಏನು ಗುಂಡ ಏನು ಭೀಮಾ ಅನಾಮಿಕ ವ್ಯಕ್ತಿ ಭೀಮಾ ಅವನು ಸಹ ಮುಸ್ಲಿಮರು ಅಂತ ಕೆಲವರು ರಾಜಕಾರಣಿಗಳೇ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಈ ಶವ ಹೋಗಿಯುವ ಜಾಗದಲ್ಲೂ ಸಹ ಹಿಂದೂ ಮುಸ್ಲಿಂ ಯಾಕೆ ಇವರಿಗೆ ಅಂತ. ಸೋ ವಾಟ್ ಮುಸ್ಲಿಮೇ ಆಗಿದ್ದ ಅಂತ ತಿಳ್ಕೊಳ್ಳಿ. ಮುಸ್ಲಿಮನ್ಗೆ ಇವತ್ತು ಸಾಕ್ಷಿ ನುಡಿಲಿಕ್ಕೆ ರೈಟ್ಸ್ ಇಲ್ವಾ? ಒಂದು ಕೊಲೆಯ ವಿರುದ್ಧ ಮುಸ್ಲಿಂ ಆದವನಿಗೆ ಸಾಕ್ಷಿ ನುಡಿಲಿಕ್ಕೆ ಏನು ರೈಟ್ಸ್ ಇಲ್ವಾ? ನಿಮ್ಮ ಯೂಟ್ಯೂಬರ್ಸ್ ಮಿತ್ರರ ಮೇಲೆ ಒಂದು ಸಿಸ್ಟಮ್ಯಾಟಿಕ್ ಒಂದು ಗ್ಯಾಂಗ್ ಕೆಲಸ ಮಾಡ್ತಲ್ವಾ? ಅದು ಒಂದು ಹಲ್ಲೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದೊಂದು ಪ್ರೀ ಪ್ಲಾನ್ಡ್ ಅಟ್ಯಾಕ್. ಅಂದ್ರೆ ಅದಕ್ಕೆ ಒಂದು ಕಾನ್ಸ್ಪಿರಸಿ ಇದೆ, ಒಂದು ಪ್ಲಾನ್ ಇದೆ, ಅದಕ್ಕೊಬ್ಬ ಪ್ಲಾನರ್ ಇದ್ದಾನೆ, ಅದಕ್ಕೊಬ್ಬ ಫಂಡರ್ ಇದ್ದಾನೆ. ಇದನ್ನ ಎಕ್ಸಾಂಪಲ್ ತಗೊಂಡ್ರೆ ಗೊತ್ತಾಗುತ್ತೆ. ಇದು ಮೇಲ್ಮಟ್ಟದಲ್ಲೂ ಕೂಡ ಇದೇ ಆಪರೇಟ್ ಆಗ್ತಾ ಇದೆ. ದೇವ್ರನ್ನ ಮಧ್ಯೆ ತರಬೇಡಿ, ದೇವ್ರನ್ನ ಅವ್ರಿರುವ ಜಾಗದಲ್ಲಿ ಬಿಡಿ. ನಮ್ಮ ಹೀನ ಕೃತ್ಯಗಳಿಗೋಸ್ಕರ ನಮ್ಮ ಕೆಟ್ಟ ಹಿತಾಸಕ್ತಿಗಳನ್ನ ಬಚಾವ್ ಮಾಡ್ಕೊಳ್ಳೋಕ್ಕೋಸ್ಕರ ದೇವ್ರನ್ನ ಯಾಕೆ ಬಳಕೆ ಮಾಡ್ತೀವಿ? ದೇವ್ರನ್ನ ಆಲ್ರೆಡಿ ನೀವು ಬಂಡವಾಳ ಮಾಡಾಕ್ಬಿಟ್ಟಿದ್ದೀರಿ. ಈಗ ಜನಾರ್ದನ್ ಪೂಜಾರಿ ಅವರು ಏನು ಹಿರಿಯರು ಪೂಜಾರಿ ಅವರು, ನಾನು ಪೂಜಾರಿ ಮಾತಾಡ್ತಾನೆ, ಪೂಜಾರಿ ಯಾಕೆ ಮೌನದಲ್ಲಿದ್ರು, ಈಗ ಪೂಜಾರಿ ಮಾತಾಡ್ತಾನೆ ಅಂತ ಹೇಳಿದ್ದಾರೆ. ದಯವಿಟ್ಟು ಅವ್ರ ಜೊತೆ ಯಾರಾದರೂ ಅವರಿಗೆ ಮಾರ್ಗದರ್ಶನ ಮಾಡುವವರು, ಅವರು PAಗಳು ಯಾರಾದರೂ ಇದ್ದಾರೆ, ದಯವಿಟ್ಟು ಅವರ ಹಿರಿತನದ ಹೆಸರು ಹಾಳಾಗದೇ ಇರಲಿ. ಈ ಸಂದರ್ಭದಲ್ಲಿ ಅವರಿಗೆ ಬುದ್ಧಿ ಮಾತು ಹೇಳಿ, ಎಲ್ಲಾದರೂ ತಪ್ಪಾಗಿ ಅವರಿಗೆ ಗೊತ್ತಾಗಿದೆ ಏನಾದರೂ ಮಾತಾಡಿದರೆ ದಯವಿಟ್ಟು ಅವ್ರನ್ನ ಮಾರ್ಗದರ್ಶನ ಮಾಡಿ, ಇಂಥ ವಿಚಾರಕ್ಕೆ ಅವ್ರನ್ನ ಎಳೆದು ತರಬೇಡಿ ಅಂತ ಹೇಳ್ತಾ, ನಮಸ್ತೆ ಸ್ನೇಹಿತರೆ. ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಇದೆಲ್ಲದರ ಸುತ್ತ ಸೌಜನ್ಯಳಿಗೆ ನ್ಯಾಯ ಸಿಗುತ್ತಾ ಅಂತ ಕಾರ್ಯಕ್ರಮವನ್ನ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಒಡನಾಡಿ ಸಂಸ್ಥೆ ಮೈಸೂರಿನಿಂದ ಸ್ಟ್ಯಾನ್ಲಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಪ್ರಶಾಂತ್, ಎಲ್ಲರಿಗೂ ನಮಸ್ಕಾರ. ತನ್ನಿಡೀ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನ ವಿರೋಧ ಮಾಡ್ಕೊಂಡು ಬಂದವರು ಜನಾರ್ದನ್ ಪೂಜಾರಿ ಅವರು. ತನ್ನಿಡೀ ಜೀವನದಲ್ಲಿ ವಿರೋಧ ಮಾಡ್ಕೊಂಡು ಬಂದಿದ್ರು. ಈಗ ಯಾರನ್ನ ವಿರೋಧ ಮಾಡ್ಕೊಂಡು ಬಂದಿದ್ರು ಆ ವ್ಯಕ್ತಿಯ ಪರವಾಗಿ ವಕಾಲತ್ತು ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಇದು ಹಿರಿತನದ ವಯಸ್ಸಿನ, ನಮ್ಮೂರಿನ ಗಾದೆಯಲ್ಲಿ ಹೇಳ್ತಾರೆ ಅರಳು ಮರಳು ಅಂತಾರೆ, ಅದರ ಪ್ರಭಾವನೋ ಅಥವಾ ಅವರ ದೃಷ್ಟಿಕೋನವೇ ಬದಲಾಯಿತು ಆ ವ್ಯಕ್ತಿಯ ಬಗ್ಗೆ ಅಂತ. ನಾನು ಅವರ ಸಂಬಂಧಗಳ ಬಗ್ಗೆ ಏನು ಮಾತನಾಡ್ಲಾರೆ, ಅದು ವ್ಯಕ್ತಿಗತವಾದಂಥದ್ದು. ಶ್ರೀ ಜನಾರ್ದನ್ ಪೂಜಾರಿ ಅವರ ಹಿರಿಮೆ, ಗರಿಮೆ, ಅವರ ವಯಸ್ಸು, ಅವರು ಅಲಂಕರಿಸಿದ್ದ ಹುದ್ದೆಗಳ ಬಗ್ಗೆ, ಮತ್ತೆ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳೋದ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇತ್ತು. ಆದ್ರೆ ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಆಗಿರೋದ್ರಿಂದ, ಲಾರ್ಜರ್ ಇಂಟ್ರೆಸ್ಟ್ ನಲ್ಲಿ ನಾವು ಕೆಲಸಗಳು ಮಾಡ್ತಾ ಇರೋದ್ರಿಂದ ಇವತ್ತಿನ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು ಬಹಳ ಬೇಸರ ಅನ್ಸುತ್ತೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ದೊಡ್ಡ ಮನುಷ್ಯನ ಬಗ್ಗೆ ನಾವು ಮಾತನಾಡಕ್ಕೆ ಅವಕಾಶ ಆಗಿರೋದಿದೆಯಲ್ಲ, ಅದ್ರ ಬಗ್ಗೆ ನನಗೇ ಬೇಸರ ಇದೆ. ಜನಾರ್ದನ್ ಪೂಜಾರಿ ಅವರು ತಳಮಟ್ಟದ ಜನರ ಒಬ್ಬ ಜನನಾಯಕನಾಗಿದ್ದಂಥವ್ರು, ಜೊತೆಯಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿಗಳಾಗಿದ್ದಂಥವ್ರು, ಒಮ್ಮೆ ಅವರು ರಾಜ್ಯಕ್ಕೆ ಕೇಂದ್ರದಿಂದ ಅರ್ಥ ಸಚಿವರಾಗಿದ್ದಂಥವ್ರು, ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥವ್ರು. 88-88ರೇನೋ 87ರಿಂದ 89ರವರೆಗೆ ರಾಜೀವ್ ಗಾಂಧಿಯವರ ಒಂದು ಅವಧಿಯಲ್ಲಿ ಎಲ್ಲ ಸರಿ ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ಏನು ಕಾರ್ಯದರ್ಶಿಗಳು ಕೂಡ ಆಗಿದ್ರು. ಹಿರಿಯ ರಾಜಕಾರಣಿ, ಹಿರಿಯ ಮುತ್ಸದ್ದಿ. ಆದ್ರೆ ಇಂಥ ಸಂದರ್ಭಗಳಲ್ಲಿ ಅವರು ಯಾರೋ ಒಬ್ಬ ವ್ಯಕ್ತಿಯ ಪರವಾಗಿ ವಕಾಲತ್ತು ಹಾಕ್ಲಿಕ್ಕೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ಬಹಳ ಆತಂಕ ಸೃಷ್ಟಿ ಮಾಡುತ್ತೆ. ಒಬ್ಬ ಜನನಾಯಕ ಮಾಡುವಂತ ಕೆಲಸ ಅಲ್ಲ, ಅಥವಾ ಸಂವಿಧಾನಾತ್ಮಕವಾಗಿ ನಡ್ಕೊಳ್ಬೇಕಾದಂತ ವ್ಯಕ್ತಿ ಮಾಡ್ಬೇಕಾದಂತ ಕೆಲಸ ಅಲ್ಲ. ಇವತ್ತು ನಾವು ಜನಾರ್ದನ್ ಪೂಜಾರಿ ಅಂತವ್ರನ್ನ ನೋಡುವಂಥದ್ದು ಜನರಿಂದ ಆಯ್ಕೆಗೊಂಡಂತಹ ವ್ಯಕ್ತಿ ಅಂತ ನೋಡ್ತೀವಿ, ಜನರ ಸೇವಕನಾಗಿ ನೋಡ್ತೀವಿ. ಜನರ ಭಾವನೆಗಳು ಮತ್ತೆ ಅಲ್ಲಿ ಒಂದು ನೈತಿಕವಾದಂತಹ
ನೀನು ಆ ಹೊಣೆಗಾರಿಕೆಯನ್ನ ಜನಾರ್ದನ್ ಪೂಜಾರಿ ಅಂತವ್ರು ತಗೊಳ್ಬೇಕು. ಅವ್ರು ಮಾತ್ರ ಅಲ್ಲ, ಎಲ್ಲ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಬದ್ಧರಾಗಿರ್ಬೇಕಾಗತ್ತೆ. ನಿಮ್ಮ ಸಂಬಂಧಗಳು ಯಾರ ಜೊತೆಲಾದ್ರೂ ಇಟ್ಕೊಳ್ಳಿ, ಅದು ವ್ಯಕ್ತಿಗತವಾದಂಥದ್ದು ನಾವು ಕೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಪಬ್ಲಿಕ್ ಡೊಮೇನ್ ಅಲ್ಲಿ ನೀವು ಒಂದು ಗುರುತರವಾದಂತ ವಿಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರ ವಹಿಸ್ಬೇಕಲ್ವಾ? ಇಲ್ಲಿ SIT ತನಿಖೆ ಮಾಡ್ತಾ ಇದೆ. ಅದನ್ನ ನೇಮಿಸಿರುವಂಥದ್ದು ಒಂದು ರಾಜ್ಯದ ಸರ್ಕಾರದ ವಿರುದ್ಧ SITಯ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡ್ತಾ ಇದ್ರೆ ಅದು ಯಾವ ಸಂದೇಶವನ್ನ ಕೊಡುತ್ತೆ? ಮಾನ್ಯ ಜನಾರ್ದನ್ ಪೂಜಾರಿ ಅವರು ಇದಕ್ಕೆ ಉತ್ತರಿಸ್ಬೇಕು. ಯಾಕೆ ಇಷ್ಟೊಂದು ಆತ್ರ ಯಾಕಿತ್ತು ಅವ್ರಿಗೆ? ಅಲ್ಲ, ಅವರು ಯಾರಿಗೆ ಬೈತಾ ಇದ್ದಾರೆ ಆ ಪಕ್ಷದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೇ ಎಲ್ಲ ಹುದ್ದೆಯನ್ನು ಅಲಂಕರಿಸಿ, ಎಲ್ಲ ಅಧಿಕಾರವನ್ನು ಅಲಂಕರಿಸಿ, ಎಲ್ಲದನ್ನೂ ಅವರು ಪಡೆದಿದ್ದು ಅಲ್ಲಿಂದಲೇ. ಹೌದು, ಎಲ್ಲವೂ ಅಲ್ಲಿಂದನೇ ಪಡೆದಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಹೇಳೋಂತೂ ಕೂಡ ತಪ್ಪಾಗುತ್ತೆ. ಜನ ಕೊಟ್ಟಿರುವಂತದ್ದು, ಇನ್ನೂ ಒರಟಾಗಿ ಹೇಳ್ಬೇಕು ಅಂತಂದ್ರೆ, ಜನರ ಮತದ ಭಿಕ್ಷೆಯಲ್ಲಿ ನೇತಾರರು ಅನ್ಸ್ಕೊಂಡವರು ಹುಷಾರಾಗಿ ಮಾತಾಡು. ಜನರು ಅವರನ್ನ ಒಳ್ಳೆಯ ನಾಯಕ ಅಂತ ಹೇಳಿ ಆಯ್ಕೆ ಮಾಡಿ ತಮ್ಮೆಲ್ಲರ ಪರವಾಗಿ ಅಲ್ಲಿ ವಿಧಾನಸೌಧದಲ್ಲೋ ಪಾರ್ಲಿಮೆಂಟ್ನಲ್ಲೋ ಕೆಲಸ ಮಾಡಿ ಅಂತ ಕಳಿಸಿರುವಂತದ್ದು. ನೀವುಗಳು ಯಾರ್ದೋ ದೊರೆಗಳ ಸಾಂಗತ್ಯ ಮಾಡ್ಕೊಳ್ಳಿ ಅಂತಲ್ಲ, ಅದು ನಿಮ್ಮ ಒಳಗಿನ ವಿಚಾರ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಇಲ್ಲಿ ಕೇಳ್ತಾ ಇರೋದೇನು? ನ್ಯಾಯಬದ್ಧವಾದಂತ ಒಂದು ತನಿಖೆ, ನಿಷ್ಪಕ್ಷಪಾತವಾದಂತ ಒಂದು ತನಿಖೆ, ಪಾರದರ್ಶಕವಾದ ತನಿಖೆ, ವೈಜ್ಞಾನಿಕವಾದ ತನಿಖೆ. ಇದುವರೆಗೂ ಯಾವ್ಯಾವ ಪ್ರಕರಣಗಳಲ್ಲಿ ಆರೋಪಿ ಸಿಗ್ಲಿಲ್ವೋ ಅವರಲ್ಲಿ ಒಬ್ಬನಾದ್ರೂ ಪತ್ತೆ ಮಾಡಿ ಅಂತ ಹೇಳಿ SIT ನೇಮಕ ಮಾಡಿರುವಂತದ್ದು. ಏನು ಕತೆ ಅಂತ ತಿಳ್ಕೊಂಡು ಅದ್ರ ಮೇಲೆ FIR ಮಾಡೋಣ ಅಂತ ಹೇಳಿ ಸರ್ಕಾರ ಇವತ್ತಾದ್ರೂ ಸುಮಾರು ಒಂದು 50-60 ವರ್ಷದ ನಂತರದಲ್ಲಿ ಒಂದು SIT ರಚನೆ ಆಗಿರುವಾಗ ಯಾಕೆ ಇಷ್ಟೊಂದು ಗಾಬರಿ ಬೀಳ್ತೀರಿ? ಯಾರಿಗೋಸ್ಕರ ಇವೆಲ್ಲ ಆತುರತೆ, ಗಾಬರಿ, ಆತಂಕ? ನಿಮ್ಮ ಆತಂಕ ಇರಬೇಕಾಗಿದ್ದು ಯಾರಿಗೆ ಸ್ವಾಮಿ? ವೇದವಲ್ಲಿಗಿತ್ತ, ಪದ್ಮಲತನ್ಗಿತ್ತ, ಜೋಡಿ ಕೊಲೆಯಾದಾಗಿತ್ತ, ಸೌಜನ್ಯಳಿಗಿತ್ತ? ಇದು ಬಹಳ ಅಮಾನವೀಯ ಅಂತ ಅನ್ಸಲ್ವಾ? ಈ ತರ ಹೆಣ ಬೀಳ್ತಿದ್ದಾಗ, ಅತ್ಯಾಚಾರವಾದಾಗ ಮಾತನಾಡದೆ ಇದ್ದಂತ ಜನ ಇವತ್ತು ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿ ಇದರಲ್ಲಿ ಸಿಲ್ಕೊಂಡ್ಬಿಡ್ತಾನೆ ಅಂತ ನೀವೇ ಪರಿಭಾವಿಸುವುದಾದ್ರೂ ಯಾಕೆ? ಯಾರು ಹೇಳ್ತಿದ್ದಾರೆ ಇವತ್ತು? SIT ಅವರು ಹೇಳ್ತಿದ್ದಾರಾ? SIT ಅವರು ಹೇಳ್ತಿಲ್ಲ, ನಾವು ಹೇಳ್ತಿಲ್ಲ, ನೀವೇ ಹೇಳ್ತಾ ಇದ್ದೀರಾ. ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ನೀವು ಆ ಕ್ಷೇತ್ರಕ್ಕೆ ಅವಮಾನವನ್ನ ಉಂಟು ಮಾಡ್ತಾ ಇದ್ದೀರಾ, ಅದ್ರ ಗೌರವವನ್ನ ನೀವೇ ಕಳೀತಾ ಇದ್ದೀರಾ. ಆ ಹಿರಿಯರು, ತುಂಬಾ ವಯಸ್ಸಿನಲ್ಲಿ ಹಿರಿಯರು, ಈ ಸಮಯದಲ್ಲಿ ಅವರಿಗೆ ಈ ರೀತಿಯ ಒಂದು ಹೇಳಿಕೆ ಕೊಡುವಂತ ಅಗತ್ಯವಾದ್ರೂ ಏನಿತ್ತು? ಯಾರಾದ್ರೂ ಹೇಳಿಸಿದ್ರಾ ಅವ್ರ ಕೈಯಲ್ಲಿ ಅಂತ? ನೋಡಿ, ಇಂಥ ಸಂದರ್ಭದಲ್ಲಿ ಬಹಳಷ್ಟು ಲಾಬಿಗಳು ನಡೆಯುತ್ತೆ. ಈಗ ಮೊದಲಿಗೆ ಯಾರು ನಮ್ಮನ್ನ ಏನು ಮಾಡ್ಯಾರು ಅಂತ ಹೇಳಿ ಬಹಳಷ್ಟು ಜನ ತೊಡೆ ತಟ್ಟೋರು ಇರ್ತಾರೆ ಆರಂಭದಲ್ಲಿ. ನಂತರದಲ್ಲಿ ಯಾಕೋ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ, ಎಲ್ಲವೂ ಮಾತನಾಡ್ತಿದ್ದಾರೆ. ಜೀವವಿದ್ದವ್ರು ಮಾತ್ರ ಅಲ್ಲ, ಅಸ್ಥಿಪಂಜರಗಳು ಎದ್ದು ಮಾತಾಡ್ತಾ ಇದ್ದಾವೆ ಅಂತ ಹೇಳುವಂಥದ್ದು ಬಂದಾಗ, ಎಲ್ಲರಿಗೂ ಧ್ವನಿ ಬಂದಾಗ, ಎಲ್ಲರೂ ಮಾತನಾಡ್ಲಿಕ್ಕೆ ಶುರು ಮಾಡಿದಾಗ, ತಾನು ನಿಂತ ನೆಲ ಕಂಪಿಸ್ಲಿಕ್ಕೆ ಶುರು ಮಾಡಿದಾಗ, ಆಗ ವಾಸ್ತವತೆಗೆ ಬಂದೇ ಬರ್ತಾರೆ ಜನ. ಆವಾಗ ವಿಲವಿಲ ಅಂತ ಒದ್ದಾಡುವಂಥದ್ದು, ಎದೆಯಲ್ಲಿ ನಡುಕ ಪ್ರಾರಂಭವಾಗುವಂಥದ್ದು, ಏನಾದರೂ ಪ್ರತಿ ತಂತ್ರ ಮಾಡ್ಬೇಕಲ್ಲ ಅಂತ ಹೇಳುವಂಥದ್ರಲ್ಲಿ ನಿದ್ರೆ ಕೆಟ್ಕೊಂಡು ಜನ ಓಡಾಡ್ತಾರೆ. ಮತ್ತೆ ತಾವು ಏನು ಅಂತ ಹೇಳುವಂಥದ್ದನ್ನ ಮರ್ತು ಬಿಡ್ತಾರಲ್ಲ. ತಾವು ಯಾವುದಕ್ಕೋಸ್ಕರ ನಿಂತಿದ್ದೇವೆ, ನಾನು ಮಾತನಾಡಬೇಕಾದದ್ದಾದ್ರೂ ಏನು, ನಾನು ಮಾತಾಡ್ಬೇಕಾಗಿದ್ದು ಶುದ್ಧ ರಾಜಕಾರಣವ, ನಾನು ಮಾತನಾಡಬೇಕಾಗಿರುವಂತ ಸಂವಿಧಾನವ, ನಾನು ಮಾತನಾಡಬೇಕಾಗಿರುವಂಥದ್ದು ತತ್ವಜ್ಞಾನವ, ತರ್ಕವ, ಇವೆಲ್ಲವನ್ನು ಮರೆತು ಕನಿಷ್ಠ
ಕನಿಷ್ಠ ಮನುಷ್ಯನಾಗಿ ನಿಂತ್ಕೊಳ್ಳುವಂತ ಸ್ಥಿತಿಗೆ ಒಬ್ಬ ಬಂದ್ ನಿಲ್ತಾನೆ, ತಪ್ಪಿತಸ್ಥ. ಆತ ಮಾಡುವಂತ ಲಾಬಿಯ ಫಲಿತಾಂಶಗಳು ಇವು. ಇಲ್ಲಿ ಎಲ್ಲರೂ ಒಟ್ಟು ಸೇರ್ಕೊಳ್ತಾ ಬರ್ತಾರೆ. ಈಗ ಇವರೆಲ್ಲ ಕೂಡ ದೇರ್ ಆಲ್ ಹ್ಯಾಂಡ್ಸ್ ಇನ್ ಗ್ಲೌಸ್. ಈಗ 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 ಒಬ್ಬ ಯೂಟ್ಯೂಬರ್ ಏನು ಸಮೀರ್ ಅನ್ನೋ ಒಂದು ಯೂಟ್ಯೂಬರ್ ಬಂದು ಈ ಹೋರಾಟಗಾರರ ಪಕ್ಕದಲ್ಲಿ ನಿಂತ ಕೂಡಲೇ ಏನು ಇಡೀ ಮುಸ್ಲಿಮರ ಒಂದು ಪರವಾಗಿ ಬಂದಿದ್ದಾನ ಅವನು, ಅಥವಾ ಮುಸ್ಲಿಮರು ಏನಾದರೂ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದಾರೆ ಅವರಿಗೆ? ಅವರೇನೋ ಯೂಟ್ಯೂಬರ್ ಬೇರೆ ಒಂದು ಸ್ಟೋರಿ ಮಾಡಿದರೆ ಆ ಸ್ಟೋರಿ ಇವ್ರ ಪಕ್ಕದಲ್ಲಿ ಕೆಲವರು ಹೋರಾಟಗಾರರ ಪಕ್ಕದಲ್ಲಿ ತಂದು ಕೂರಿಸಿದ್ದಾರೆ. ಇದು ಮುಸ್ಲಿಮರ ಕುತಂತ್ರ ನಮ್ಮ ಮಂದಿರದ ಮೇಲೆ, ಕ್ರಿಶ್ಚಿಯನ್ನರ ಕುತಂತ್ರ ಅಂತ ಹೇಳ್ತಾ ಹೋದ್ರೆ ಈ ಧರ್ಮಗಳನ್ನು ಎಳೆದು ತಂದು ಇಡೋ ಅಂತ ಪದ್ಧತಿಗಳು ಯಾಕೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ? ಅಥವಾ ಧರ್ಮಗಳ ಮಧ್ಯೆ ಗಲಾಟೆ ಆಗಿ ಕೇಸ್ಗಳು, ಈ ಪ್ರಕರಣಗಳೆಲ್ಲ ಮುಚ್ಚೋಗ್ಲಿ ಅಂತನಾ? ಅಶಾಂತಿ ಉಂಟಾಗಿ ಇಡೀ ಸಮಾಜದ ಒಂದು ಇಡೀ ಸಮಾಜದಲ್ಲಿ ಒಂದು ಕೊಳಕು ಗಲೀಜು ಉಂಟಾಗಿ ಗಲಾಟೆ ಎದ್ದು ಅವರವರೇ ಹೊಡ್ಕೊಂಡು ಇಡೀ ಪ್ರಕರಣವನ್ನೇ ಮುಚ್ಚಾಕುವಂತ ಪ್ರಯತ್ನನ ಅಂತ? ಕೆಟ್ಟ ರಾಜಕಾರಣಕ್ಕೆ, ಕೆಟ್ಟ ಧಾರ್ಮಿಕ ರಾಜಕಾರಣಗಳಿಗೆ ಬೇಕಾಗಿರೋದೇನು ಅಂತಂದ್ರೆ, ಯಾವ್ದಾದ್ರೂ ರಕ್ತ ಹರಿತಾ ಇರ್ಬೇಕು, ಹೆಣಗಳು ಬೀಳ್ತಾ ಇರ್ಬೇಕು, ಮೇಲೆ ಹದ್ದುಗಳು ಹಾರಾಡ್ತಿರ್ಬೇಕು, ಬೇಳೆಕಾಳು ಬೇಯೋದು ಆವಾಗ. ಜನರಿಗೆ ಇದು ಅರ್ಥ ಆಗ್ಬೇಕು. ಇಲ್ಲಿ ಜನರ ಸಾಮರಸ್ಯಕ್ಕಿಂತಲೂ, ಜನರಿಗೆ ನ್ಯಾಯ ಕೊಡಿಸುವುದಕ್ಕಿಂತಲೂ ಮಹತ್ವವಾದಂತಹ ಒಂದು ಹಿತಾಸಕ್ತಿ ಒಬ್ಬ ವ್ಯಕ್ತಿಯದ್ದೇ ಆಗಿದೆ ಅಂತ ಹೇಳುವಂಥದ್ದೇ ಇಲ್ಲಿ ನಾವು ಯೋಚನೆ ಮಾಡಬೇಕು. ಯಾರು ಸತ್ರು ಪರವಾಗಿಲ್ಲ, ಸಾವಿರಾರು ಜನರ ಅವಮಾನದಿಂದ ಸತ್ರು ಪರವಾಗಿಲ್ಲ, ನಾನು ಉಳಿಬೇಕು ಅಂತ ಹೇಳುವಂಥದ್ದು ಕೆಟ್ಟ ರಾಜಕಾರಣದ ಒಂದು ಪ್ರಮುಖವಾದ ಲಕ್ಷಣ. ಇವತ್ತು ಆಗ್ತಾ ಇರೋದು ಅದೇನೆ. ಇದು ಒಂದು ಅಫೀಮ್ ಇದ್ದ ಹಾಗೆ. ಜನ ಇದಕ್ಕೋಸ್ಕರ ಯಾವಾಗ ಒಟ್ಟು ಸೇರ್ಕೊಳ್ತಾರೆ, ಈ ಅಫೀಮನ್ನ ಸೇವಿಸ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜನರೆಲ್ಲರೂ ಕೂಡ ಸಮಚಿತ್ತದಿಂದ ಎಚ್ಚೆತ್ತ ಸ್ಥಿತಿಯಲ್ಲಿದ್ದಾಗ ಮಾತ್ರ ಇವು ಅರ್ಥ ಮಾಡ್ಕೊಳಕ್ ಸಾಧ್ಯ. ಸ್ಟಾನ್ಲಿ ಅವರೇ ಒಂದು ಪ್ರಶ್ನೆ ಇಲ್ಲಿ ಮಧ್ಯ. ಈಗ ಇಲ್ಲಿ ನಡೀತಾ ಇರುವುದು SIT ತನಿಖೆ. ಅದು ಯಾರ ದೇವಸ್ಥಾನದ ಬಗ್ಗೆ ಯಾವುದೇ ತನಿಖೆ ನಡೀತಾ ಇಲ್ಲ. ಅಲ್ಲಿ ಏನು ಅಪರಿಚಿತ ಶವಗಳನ್ನು ಹೂತಾಕಿದ್ದಾರೆ, ಮತ್ತೆ ಅಲ್ಲಿ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡಲಾಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟು ಅನಾಮಿಕ ವ್ಯಕ್ತಿ ಬಂದು ಅಲ್ಲಿ ಏನು ತೋರಿಸಿಕೊಟ್ಟಿದ್ದಾನೆ, ಆ ಬಗ್ಗೆ SIT ತನಿಖೆ ಆಗ್ತಾ ಇದೆ. ಇಲ್ಲಿ ಮಂದಿರಗಳ ಮೇಲೆ ದಾಳಿ ಎಲ್ಲಿದೆ? ಯಾರು ಮಂದಿರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ? ನೋಡಿ, ಇದರಲ್ಲಿ ಎಡಪಂಥೀಯ ಚಿಂತಕರಿದ್ದಾರೆ, ಅವ್ರೇನು ಕಮ್ಯುನಿಸ್ಟರಿದ್ದಾರೆ, ಇನ್ಯಾರೋ ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತ ಹೇಳಿಕೊಂಡು ಈ ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಈಗ ಕೆಲವೊಂದು BJP ಮುಖಂಡರು ಏನು ಅಧಿವೇಶನದಲ್ಲಿ, ಮಳೆಗಾಲದ ಅಧಿವೇಶನದಲ್ಲಿ ಸಹ ಸುನಿಲ್ ಕುಮಾರ್ ಅವರು ಸಹ ಈ ಬಗ್ಗೆ ವಿಚಾರವನ್ನು ಎತ್ತಾ ಇದ್ದಾರೆ. ಇದುವರೆಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟು ಯಾವುದೇ ನಮ್ಮ ದಕ್ಷಿಣ ಕನ್ನಡ ಏನು MLA MP ಗಳಿರ್ಬೋದು, ಯಾರು ಸಹ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾರು ಸಹ ಒಂದು ಶಬ್ದವನ್ನ ಇದುವರೆಗೆ ಎತ್ತದವರು ಈಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ಹೇಳಿದ್ನಲ್ಲ, ಈಗ ಒಂದು ಮಟ್ಟದ ಲಾಬಿ ನಡೀತಾ ಇದೆ. ಯಾರು ನಡೆಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು SIT ಪತ್ತೆ ಮಾಡ್ಬೇಕು. SIT ಅದನ್ನು ಪತ್ತೆ ಮಾಡ್ಬೇಕು. ಯಾರಿಂದ ಈ ತರದ ಮಾತುಗಳು ಹೊರಡ್ತಾ ಇದ್ದಾವೆ, ಯಾತಕ್ಕೋಸ್ಕರ ಇಷ್ಟು ದಿವಸ ಇಲ್ಲದಿರುವ ಈ ಮಾತುಕತೆಗಳು ಯಾವುದು? ನಾವು ಇವತ್ತು ಯಾವ ದೇಶದಲ್ಲಿ ಇದ್ದೀವಿ ಅಂತ ಹೇಳೋದನ್ನೇ ಮರ್ತ್ಕೊಳ್ತಾ ಇದ್ದೀವಿ. ಇವರು ಯಾವ ದೇಶದ ಜನರ ಪ್ರತಿನಿಧಿಗಳು ಅಂತ ಹೇಳೋದನ್ನ ಇವ್ರು ಮರ್ತ್ಕೊಳ್ತಾ ಇದ್ದಾರೆ. ನಾವು ಯಾವುದೋ ಒಂದು ಅರಿಸ್ಟಾಕ್ರಸಿಲಿ ಇಲ್ಲ, ಅಥವಾ ಕಿಂಗ್ಸ್ ರೂಲ್ ಅಲ್ಲಿ, ರಾಜ ಆಳ್ವಿಕೆಯಲ್ಲಿ ಇಲ್ಲ, ಅಥವಾ ಯಾವುದೋ ಕಮ್ಯುನಿಸ್ಟ್ ರಾಷ್ಟ್ರದಲ್ಲಿ ಇಲ್ಲ. ಇದು ಪ್ರಜಾಸತ್ತಾತ್ಮಕವಾದ ರಾಷ್ಟ್ರ. ಇಲ್ಲಿ ಅನ್ಯಾಯವನ್ನು ಪ್ರತಿಭಟಿಸುವ, ನ್ಯಾಯ ಕೇಳುವ, ಸಾಮರಸ್ಯವನ್ನು ಉಂಟು ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಹಾಗಾಗಿ ಯಾರಾದ್ರೂ ಬರ್ತಾರೆ, ರಾಮ ಬರ್ತಾರೆ, ರಹೀಮ ಬರ್ತಾನೆ, ಇಲ್ಲ ಆಂಟೋನಿ ಬರ್ತಾನೆ, ಯಾರಾದ್ರೂ ಬಂದ್ರೆ ನಿಮ್ಗೆ ಏನಾಗ್ಬೇಕು? ಕೇಳೋದು ನ್ಯಾಯಬದ್ಧವಾಗಿದ್ಯಾ ಅಷ್ಟೇ ಸಾಕು. ನ್ಯಾಯ ಕೇಳ್ತಾ ಇದ್ದಾನ, ನ್ಯಾಯಬದ್ಧವಾಗಿ ಮಾತಾಡ್ತಿದ್ದಾನ, ಪುರಸ್ಕರಿಸಿ. ಅನ್ಯಾಯದ ಬಗ್ಗೆ ಮಾತಾಡ್ತಿದ್ರೆ ತಿರಸ್ಕರಿಸಿ. ಇದಿಷ್ಟೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ನಡ್ಕೊಳ್ಬೇಕಾಗಿರುವಂತದ್ದು. ಏನು ಅಲ್ಲಿ ಸತ್ತವರಿಗೆ ನ್ಯಾಯ ಕೊಡಿ ಅಂತ ಕೇಳಿದ್ರೆ, ಸತ್ತವರಿಗೆ ಆ ಸಾವಿಗೆ ಇದು ಏನು ಸಾವಿಗೆ ಕಾರಣ ಆದ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿದ್ರೆ, ಇಲ್ಲಿ ಮಂದಿರದ ಮೇಲೆ ದಾಳಿ ಏನಾಗ್ತಾ ಇದೆ?
ಏನಾಗಿದೆ? ಇಷ್ಟಿಷ್ಟು ದೊಡ್ಡ ರಾಜಕಾರಣಿಗಳು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದ್ರೆ ಯಾರು ಜನಸಾಮಾನ್ಯರನ್ನ ರಕ್ಷಣೆ ಮಾಡುವವರು? ಯಾರು ಈ ಜನ ಈ ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾರು ಇವರಿಗೆ ರಕ್ಷಣೆ ಮಾಡುವ? ಈ ಮಧ್ಯೆ ಜನಾರ್ದನ ಪೂಜಾರಿ ಅಂತ ಹಿರಿಯ ಮುತರ್ಜಿಗಳು ಈ ರೀತಿಯಲ್ಲಿ ಮಾತಾಡ್ತಾ ಹೋದ್ರೆ ಏನ್ ಸರ್ ಇದು ಅಂತ. ರಾಜಕಾರಣಿಗಳು ಹಿರಿಯರು ಮಾತನಾಡಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ಮಾತಾಡ್ಬೇಕು, ಬಾಲಿಶವಾಗಿರಬಾರ್ದು, ತಿಳ್ಕೊಂಡು ಮಾತಾಡ್ಬೇಕು. ತಮ್ಮ ಹಿರಿಮೆಗೆ ವಯಸ್ಸಿಗೆ ತಕ್ಕ ಹಾಗೆ ನಡೆ ನುಡಿ ಎರಡೂ ಕೂಡ ಇರಬೇಕು ಅಂತ ಹೇಳುವಂತದ್ದನ್ನ ಈ ನಾಡಿನ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದುವರೆಗೆ ಗಳಿಸಿರುವಂತಹ ಒಂದು ಮಾನ ಮರ್ಯಾದೆ ಗೌರವವನ್ನ ಈ ರೀತಿಯಾದ ಪ್ರಕರಣದಲ್ಲಿ ಯಾಕೆ ಕಳ್ಕೊಳ್ಬೇಕು ಹೇಳಿ? ಅನ್ಸುತ್ತೆ. ಅಷ್ಟು ದೊಡ್ಡ ಮನುಷ್ಯನ ಬಗ್ಗೆ ನಾನ್ ಮಾತಾಡೋದಿದೆಯಲ್ಲ, ಬಹಳ ಬೇಸರ ಆಗುತ್ತೆ. ಇಲ್ಲಿ ಯಾವ ಹುನ್ನಾರಗಳನ್ನ ಕಾಣ್ತಾರೆ ಇವರು? ಇದುವರೆಗೆ ಇವ್ರಿಗೆ ಒಂದು ಸ್ಟಡಿ ಮಾಡ್ಬೇಕಲ್ವಾ, ಒಂದು ಅನಲೈಸ್ ಮಾಡ್ಬೇಕಲ್ವಾ? ಒಂದು ಊರಿನಿಂದ ಬಂದಿದ್ದಾರೆ, ಒಂದು ಪ್ರಾದೇಶಿಕ ಜನನಾಯಕರಾಗಿ ಯಾಕೆ ಹೀಗೆ ನಡೆದಿದೆ ಇಲ್ಲಿ ಅಂತ ಹೇಳುವಂತದ್ದನ್ನ ಶ್ರೀ ಜನಾರ್ದನ್ ಪೂಜಾರಿ ಅವರಿಗೆ ಅನಲೈಸ್ ಮಾಡ್ಲಿಕ್ಕೆ ಆಗದಿರುವಂತ ಒಂದು ವ್ಯಕ್ತಿತ್ವ ಅವರದ್ದು. ಎಷ್ಟೊಂದು ನೋಡಿದ್ದಾರೆ ಅವರು, ಈ ಪ್ರಪಂಚನ, ಈ ದೇಶವನ್ನ ಯಾವ್ಯಾವ ಹುದ್ದೆಯಲ್ಲಿ ಕುಳಿತುಕೊಂಡು ನೋಡಿದ್ದಾರೆ. ಅವ್ರಿಗೆ ಕಿವಿಗೆ ಬೀಳದಿರುವ ಸಂಗತಿಗಳಿದ್ದಾವ, ಎದೆಗೆ ನಾಟದಿರುವ ವಿಚಾರಗಳಿದ್ದಾವ. ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಇಟ್ ಈಸ್ ಅನ್ ಅಟೆಂಪ್ಟ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ವೆಸ್ಟೆಡ್ ಇಂಟ್ರೆಸ್ಟ್. ಯಾರು ಸಂತೋಷ್ ಕುಮಾರ್ ಆಗಿದ್ದೆ, ಸಂತೋಷ್ ರಾವ್ ಆಗಿದ್ರೆ ಮಾಡ್ತಿರ್ಲಿಲ್ಲ ಇದು. ಯಾರೋ ಭೀಮನಂತವನಾಗಿದ್ರೆ ಮಾಡ್ತಿರ್ಲಿಲ್ಲ ಇದು. ಯಾತಕ್ಕೋಸ್ಕರ ಇಂಥ ಒಂದು ಏನು ಷಡ್ಯಂತ್ರಗಳು ನಡೀತಾ ಇದ್ದಾವೆ? ಯಾಕೆ ಎಲ್ಲೆಲ್ಲೋ ಬಿಲಗಳಿಂದ ಕೆಲವರು ಅನ್ಪ್ರೊಫೆಷನಲ್ ಆಗಿ ಮಾತಾಡುವಂತವ್ರು ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ, ಯೂಟ್ಯೂಬ್ಗಳಲ್ಲಿ ಬರ್ತಾ ಇದ್ದಾರೆ. ಯಾರು ದೇವ್ರು ಅಂತ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿರೋಂಥವ್ರು ಇವತ್ತು ಯಾಕೆ ಮಹಾನ್ ಸಂತರ ರೀತಿಯಲ್ಲಿ ಬೀದಿಯಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ದಾರೆ? ಒಬ್ಬ ಮಾತಾಡ್ತಾರೆ, ಅವ್ರ ಬಗ್ಗೆ ಎಲ್ಲ ಬಿಡಿ, ಅವ್ರನ್ನ ಕಾನ್ಸಂಟ್ರೇಟ್ ನಾನು ಮಾಡಲ್ಲ. ಆದ್ರೆ ಇವತ್ತು ಮಾತಾಡ್ತಾ ಇರೋದು, ಇವತ್ತು ನನ್ನ ಮಾತಿಗೆ ಮಹತ್ವ ಇರೋದು ಯಾಕೆ ಅಂತಂದ್ರೆ, ಶ್ರೀ ಜನಾರ್ದನ ಪೂಜಾರಿ ಅವರು ಸಣ್ಣ ಮನುಷ್ಯರಲ್ಲ, ತುಂಬಾ ದೊಡ್ಡ ಮನುಷ್ಯರು. ಆ ದೊಡ್ಡತನವನ್ನ ಅವ್ರು ಕೊನೆಯವರೆಗೂ ಕಾಯ್ಕೋಬೇಕು. ಈ ಸಂದರ್ಭದಲ್ಲಿ, ಈ ಇಳಿ ವಯಸ್ಸಿನಲ್ಲಿ ಅವರು ಯಾವ್ದಾವ್ದೋ ಮಾತುಗಳನ್ನ ಕೇಳುವಂಥದ್ದು ಆಗಬಾರ್ದು. ಅವ್ರು ಈಗ ಒತ್ತಾಯಿಸ್ಬೇಕಾಗಿದ್ದಿಷ್ಟೇ SIT ಅವರಿಗೆ. SIT ಒಂದು ಒಳ್ಳೆಯ ರೀತಿಯ ಪಾರದರ್ಶಕವಾದ, ಪ್ರಾಮಾಣಿಕವಾದ, ದಕ್ಷವಾದಂತಹ ತನಿಖೆ ಮಾಡಿ ಮುಗಿಸಿ ಆ ಕ್ಷೇತ್ರಕ್ಕೆ ಅಂಟ್ಕೊಳ್ತಿರುವಂತ ಕಳಂಕವನ್ನ ತೊಳೆದಾಕಿ ದೂಸರ ಮಾತು ಇನ್ನೊಬ್ಬ ಮಾತಾಡ್ಬಾರ್ದು ಅಂತ ಹೇಳುವಂತದ್ದಾಗ್ಬೇಕು. ಇದಿಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು ಅಂತೇಳಿ ಜನಾರ್ದನ್ ಪೂಜಾರಿ ಅವರು ಹೇಳ್ಬೇಕು. ಇದ್ ಬಿಟ್ಟು ಧಮಕಿ ಕೊಡುವ ಮಾತು, ಧಮಕಿ ಕೊಡುವ ಒಂದು ಧ್ವನಿಯಲ್ಲಿ ಸರ್ಕಾರ, ಗವರ್ನಮೆಂಟ್ಗೆ, SITಗೆ ಜೋರಾಗಿ ಮಾತಾಡಿದ್ರೆ ಅವ್ರು ಏನ್ ಅಂದ್ಕೊಂಡಿದ್ದಾರೆ? ಈಸ್ ನಾಟ್ ಅನ್ ಲೇ ಪರ್ಸನ್. ಅವರು ಇದಾಗಿರ್ಬೋದು, ಇವತ್ತು ಮಾಜಿ ಆಗಿರ್ಬೋದು, ಆದ್ರೆ ಇವತ್ತಿಗೂ ಜನನಾಯಕರೇ ಅವರು. ಇವತ್ತಿಗೂ ಜನನಾಯಕರು, ಅವರಿಗೆ ಬೆಲೆ ಇದೆ ಅಂತವ್ರು. ಅಥವಾ ಸುನೀಲ್ ಕುಮಾರ್ ಅಂತವ್ರು ಇವತ್ತು ಮಳೆಗಾಲದ ಅಧಿವೇಶನದಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲೆಲ್ಲೋ ಸಡಿಲವಾಗಿ ಮಾತಾಡಬಾರ್ದು. ಇದನ್ನ ಯಾವುದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನೋ, ಇದು ಜನರಿಗೆ ಅರ್ಥ ಆಗುತ್ತೆ. ಈ ಕೊನೆಯದಾಗಿ ಈಗ ಏನು ಭೀಮಾ ಅನಾಮಿಕ ವ್ಯಕ್ತಿ ಭೀಮಾ, ಅವನು ಸಹ ಮುಸ್ಲಿಮರು ಅಂತ ಕೆಲವರು ರಾಜಕಾರಣಿಗಳೇ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಶವ ಹೋಗಿಯುವ ಜಾಗದಲ್ಲೂ ಸಹ ಹಿಂದೂ ಮುಸ್ಲಿಂ ಯಾಕೆ ಇವರಿಗೆ ಅಂತ. ಸೋ ವಾಟ್? ಮುಸ್ಲಿಮೇ ಆಗಿದ್ದ ಅಂತ ತಿಳ್ಕೊಳ್ಳಿ. ಮುಸ್ಲಿಮನ್ಗೆ ಇವತ್ತು ಸಾಕ್ಷಿ ನುಡಿಲಿಕ್ಕೆ ರೈಟ್ಸ್ ಇಲ್ವಾ? ಒಂದು ಕೊಲೆಯ ವಿರುದ್ಧ ಮುಸ್ಲಿಂ ಆದವನಿಗೆ ಸಾಕ್ಷಿ ನುಡಿಲಿಕ್ಕೆ ಏನು ರೈಟ್ಸ್ ಇಲ್ವಾ? ಯಾರು ಹೇಳಿದವ್ರು? ಯಾಕೆ ಕೊಡಬಾರ್ದು ಹೇಳಿ? ಇವತ್ತು ನ್ಯಾಯ ಕೇಳಲಿಕ್ಕೆ ಇಂಥದೇ ಕ್ಯಾಟಗರಿ ಅಂತ ರಿಸರ್ವೇಶನ್ ಇದೇನ್ರಿ? ಎಲ್ಲಿದ್ದೀರಾ ನೀವು? ನಿಮ್ಮಂತವರಿಂದಲೇ ನಾನು ಹೇಳ್ತಾ ಇರೋದು. ಈ ತರ ಮಾತಾಡ್ತಾರಲ್ಲ, ಅಂತವರಿಂದಲೇ ಇವತ್ತು ದೇಶ ಒಡೆದು ಹೋಳಾಗ್ತಾ ಇರುವಂತದ್ದು. ಅದರ ಸಮಷ್ಟಿ ಪ್ರಜ್ಞೆಗೆ ಒಂದು ಆತಂಕ ಬಂದಿರುವಂತದ್ದು.
ನಮ್ಮ ಸಮಾಜ ಒಡಿತಾ ಇರೋದು ಜನರಲ್ಲ, ಜನರು ಹಾಳಾಗ್ತಿದ್ದಾರೆ. ಕೇಳಿಸ್ಕೊಳ್ಳುವಂತ ಕಿವಿ ನಮ್ದು ಸರಿಯಾಗಿದ್ರೆ, ತಕೊಳ್ಳುವಂತ ರಿಸೀವರ್ ಸರಿ ಇದ್ರೆ, ನಮ್ಮ ಎದೆ ಒಳಗಡೆ ಸರಿಯಾದ ಒಂದು ಅಂತಸಾಕ್ಷಿಗಳಿದ್ರೆ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಹೋಗ್ತೀವಿ. ದೇವರು ಯಾವುದೇ ರೂಪದಲ್ಲಿರ್ಲಿ, ದೇವರನ್ನ ಅಲ್ಲಾಡಿಸ್ಲಿಕ್ಕೆ ಈ ಹುಲುಮಾನವರಿಂದ ಸಾಧ್ಯ ಇಲ್ಲ. ಯಾವುದೇ ದೇವರು ಅನ್ನುವಂಥದ್ದು ಒಂದು ಭಾವನಾತ್ಮಕವಾದಂತ ನಂಬಿಕೆ, ವಿಚಾರ. ಅದನ್ನ ಅಲ್ಲಾಡಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ- 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 ಆದ್ರೆ ಇಲ್ಲಿ ಏನು ಭೀಮ ಇದ್ದಾನೆ, ಅವನು ಹಿಂದೂ ಇದಕ್ಕೆ ಸೇರಿದವನು. ಅದನ್ನ ಮುಸ್ಲಿಂ ಅಂತ ಕನ್ವರ್ಟ್ ಮಾಡ್ಲಿಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಇವರು ರಾಜಕಾರಣಿಗಳು? ಅಂದ್ರೆ ಜನರ ದಿಕ್ಕನ್ನು ತಪ್ಪಿಸಿ ಧರ್ಮಗಳ ಮಧ್ಯೆ ಗಲಾಟೆ ಆಗ್ಬೇಕನ್ನುವಂತ ಪ್ರಯತ್ನ ಅಥವಾ ಹುನ್ನಾರ ಏನಾದ್ರೂ ಇದೆಯಾ ಅಂತ? ಅದು ಹುನ್ನಾರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ, ಈಗ ಮೊನ್ನೆ ನಿಮ್ಮ ಯೂಟ್ಯೂಬರ್ಸ್ ಮಿತ್ರರ ಮೇಲೆ ಒಂದು ಸಿಸ್ಟಮ್ಯಾಟಿಕ್ ಒಂದು ಗ್ಯಾಂಗ್ ಕೆಲಸ ಮಾಡ್ತಲ್ವಾ, ಅದು ಒಂದು ಹಲ್ಲೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದು ಒಂದು ಪ್ರೀ ಪ್ಲಾನ್ಡ್ ಅಟ್ಯಾಕ್. ಅಂದ್ರೆ ಅದಕ್ಕೆ ಒಂದು ಕಾನ್ಸ್ಪಿರಸಿ ಇದೆ, ಒಂದು ಪ್ಲಾನ್ ಇದೆ, ಅದಕ್ಕೊಬ್ಬ ಪ್ಲಾನರ್ ಇದ್ದಾನೆ, ಅದಕ್ಕೊಬ್ಬ ಫಂಡರ್ ಇದ್ದಾನೆ. ಇದನ್ನ ಎಕ್ಸಾಂಪಲ್ ತಗೊಂಡ್ರೆ ಗೊತ್ತಾಗುತ್ತೆ. ಇದು ಮೇಲ್ಮಟ್ಟದಲ್ಲೂ ಕೂಡ ಇದೇ ಆಪರೇಟ್ ಆಗ್ತಾ ಇದೆ. ಇದು ಒಳ್ಳೆ ಲಕ್ಷಣ ಅಲ್ಲ, ಇದು ಒಳ್ಳೆ ಲಕ್ಷಣ ಅಲ್ಲ. ನೀವು ತರ್ಕಬದ್ಧವಾಗಿ ಮಾತನಾಡಿ, ನಿಮ್ಮ ಸಾಕ್ಷಿಗಳು ಮುಂದಿಡಿ, ಸರ್ಕಾರದ ಮುಂದೆ, ನ್ಯಾಯಾಲಯದ ಮುಂದಿಡಿ, ಅಥವಾ ನಿಮ್ಮ ಏನು ಸಮ್ಮತಿ ಇಲ್ದಿದ್ರೂ ಪರವಾಗಿಲ್ಲ, ಅಸಮ್ಮತಿಯನ್ನು ಸೂಚಿಸಿ, ಆದ್ರೆ ನ್ಯಾಯಬದ್ಧವಾಗಿ, ತಾರ್ಕಿಕವಾಗಿ, ಸಂವಿಧಾನಾತ್ಮಕವಾಗಿ ಆ ತರ್ಕವನ್ನ ಇಡುವಂಥದ್ದು ಆಗ್ಬೇಕು. ಬಿಟ್ರೆ ಕಾನ್ಸ್ಪೈರ್ ಮಾಡುವಂಥದ್ದು ಅಂದ್ರೆ ಯಾವುದೋ ಚಿತಾವಣೆಗಳು ಮಾಡಿ ಯಾರ್ದೋ ನಾಲಿಗೆಯನ್ನ ಒಲಿಯುವಂತ ಕೆಲಸಗಳನ್ನ, ಅವಮಾನ ಮಾಡಿ ಅವರ ಏನು ವ್ಯಕ್ತಿಗತವಾದಂತ ಒಂದು ಘನತೆಯನ್ನ ಮಣ್ಪಾಲು ಮಾಡೋದ್ರ ಮೂಲಕ ನಾವು ಮಾಡ್ತೀವಿ ಅಂತಂದ್ರೆ ನೋ, ಅದು ಆಗದಿರುವಂತ ಕೆಲಸ. ದೇವ್ರನ್ನ ಮಧ್ಯ ತರಬೇಡಿ, ದೇವ್ರನ್ನ ಅವ್ರಿರುವ ಜಾಗದಲ್ಲಿ ಬಿಡಿ. ನಮ್ಮ ಹೀನ ಕೃತ್ಯಗಳಿಗೋಸ್ಕರ, ನಮ್ಮ ಹಿತಾಸಕ್ತಿ, ಕೆಟ್ಟ ಹಿತಾಸಕ್ತಿಗಳನ್ನ ಬಚಾವ್ ಮಾಡ್ಕೊಳಕ್ಕೋಸ್ಕರ ದೇವ್ರನ್ನ ಯಾಕೆ ಬಳಕೆ ಮಾಡ್ತೀರಾ? ದೇವ್ರನ್ನ ಆಲ್ರೆಡಿ ನೀವು ಬಂಡವಾಳ ಮಾಡಾಕ್ಬಿಟ್ಟಿದ್ದೀರಿ, ಮಾರ್ಕೆಟ್ ಮಾಡ್ಬಿಟ್ಟಿದ್ದೀರಿ. ಎಲ್ಲಾ ದೇವ್ರುಗಳನ್ನ ನಮ್ಮ ಆಸೆ ದುರಾಸೆಗಳಿಗೋಸ್ಕರ. ಇದು ಬೇಡ, ಇದು ಆಗ್ಲಿ ಬೇಡ. ಆಗ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದಿರಿ. ಏನು ಪೂಜಾರಿಯವರ ಬಗ್ಗೆ. ಪೂಜಾರಿ ಈಗ ಮೌನವಾಗಿರೋದಿಲ್ಲ, ಪೂಜಾರಿ ಮಾತಾಡ್ದೆ. ಕೊನೆಯದಾಗಿ ಹೇಳಿ, ಏನೋ ಹೇಳಕ್ ಬಂದ್ರಿ, ಹೇಳಿ. ಈ ಮಾತು ಶ್ರೀ ಜನಾರ್ದನ್ ಪೂಜಾರಿ ಅವರಿಗೆ ಮಾತ್ರ ಮೀಸಲಾಗಿಲ್ಲ. ಅದು ಅಲ್ಲಿಂದ ಹಿಡಿದು ಈ ತಲೆಮಾರಿನವರೆಗೆ ಇರುವಂತಹ ಜನಪ್ರತಿನಿಧಿಗಳು, ಅವರು ರಾಜ್ಯಸಭಾ ಸದಸ್ಯರಾಗಿರ್ಬೋದು, ಅಥವಾ ಯಾವುದೇ ಧಾರ್ಮಿಕ ಮುಖಂಡರುಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಅಥವಾ ಸಂಸದರಾಗಿರ್ಬೋದು, ತಮ್ಮ ಘನತೆಗೆ ತಕ್ಕ ಹಾಗೆ ಮಾಡಿ. SIT ಮೇಲೆ ನೀವು ಏನಾದ್ರೂ ಒತ್ತಡ ತಂದ್ರೆ ಅದು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಆಗದ ಹಾಗೆ ಅಂಗವೂನ ಮಾಡುವಂತ ಪ್ರವೃತ್ತಿ. ಅದ್ರ ಜೊತೆಯಲ್ಲಿ ಯಾವುದೇ ಸಾಕ್ಷಿಗಳು ಮುಂದೆ ಬರದ ಹಾಗೆ ಮಾಡ್ಲಿಕ್ಕೆ ನಿಮ್ಮ ಏರು ಧ್ವನಿಗಳು ಕಾರಣ ಆಗ್ತವೆ. ಅದು ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಪ್ರಕರಣಗಳನ್ನು ದಾಖಲಿಸ್ಲಿಕ್ಕೆ ಸಾಧ್ಯತೆಗಳಿರ್ತವೆ. ಯಾಕೆ ಅಂತಂದ್ರೆ ಒಬ್ಬ ತನಿಖಾಧಿಕಾರಿ ಮತ್ತೆ ತನಿಖಾ ತಂಡಕ್ಕೆ ವಿರುದ್ಧವಾಗಿ ನಿಂತುಕೊಳ್ಳುವಂತಹ ಶಕ್ತಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಯಾರಿಗೂ ಇಲ್ಲ. ಮುಖ್ಯಮಂತ್ರಿಗಳಿಗೂ ಇರೋದಿಲ್ಲ, ಪ್ರಧಾನಮಂತ್ರಿಗಳಿಗೂ ಇರೋದಿಲ್ಲ, ರಾಷ್ಟ್ರಪತಿಗಳಿಗೂ ಇರೋದಿಲ್ಲ. ಹಾಗಾಗಿ ತನಿಖೆಯನ್ನ ಅವರು ಪಾರದರ್ಶಕವಾಗಿ ಮಾಡ್ಲಿ. ಯಾತಕ್ಕೆ ಅವರು ಇಂಟರಿಮ್ ವರದಿಯನ್ನ ಕೇಳ್ತಾರೆ? ಇದೇನು ಯಾವುದಾದ್ರೂ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ರಿಪೋರ್ಟ್ ಕೇಳ್ತಾ ಇದ್ದೀರಾ? ನೀವು ಅಭಿವೃದ್ಧಿ ಸಂಬಂಧಪಟ್ಟಂತ ರಿಪೋರ್ಟ್ ಕೇಳಿ, ಒಳ್ಳೇದಾಗುತ್ತೆ ದೇಶಕ್ಕೆ. ಇವ್ರು ಮಾಡ್ತಾ ಇರೋದು ಒಂದು ಅಪರಾಧದ ತನಿಖೆ. ಇದನ್ನ ಎಲ್ರ ಮುಂದೆ ತಗೊಂಬಂದ್ ಇಟ್ರೆ ಅಪರಾಧಿಗಳು, ಆರೋಪಿಗಳು ಅಂತ ನಾವೇನ್ ಕರಿತಾ ಇದೀವಿ, ಅಪರಾಧಿಗಳು ತಪ್ಪಿಸ್ಕೊಳ್ಳಕ್ಕೆ SIT ದಾರಿ ಮಾಡಿ ಕೊಟ್ಟಂಗಾಗತ್ತೆ. ಯಾರ್ಯಾರ ಮುಂದೆನೂ ವರದಿ ಕೊಟ್ಕೊಂಡು ಕೂತ್ಕೊಳ್ಳಕ್ಕೆಲ್ಲ SIT ಇರೋದು. SIT ಕೊಡೋದು ವರದಿ ಒಮ್ಮೆಗೆ ಕೊಡುತ್ತೆ, ಒಟ್ಟಿಗೆ ಕೊಡುತ್ತೆ. ಅಲ್ಲಿಯವರೆಗೆ ನಾವು ಎಲ್ಲರೂ ಕೂಡ ಬಹಳ
ಪೇಷಂಟ್ ಆಗಿ ಕಾಯ್ಬೇಕು. ಇದು ಯಾವುದೋ ಕಾಮಗಾರಿಗೆ ಸಂಬಂಧಪಟ್ಟ ವರದಿ ಅಲ್ಲ, ಅಥವಾ ಇನ್ನು ಯಾವುದೋ ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ವರದಿ ಅಲ್ಲ. ಸರಿ, ಓಪನ್ ಆಗಿ ನಾವು ಮಾತಾಡ್ಬೇಕು. ಇದು ಕ್ರೈಮಿಗೆ ಸಂಬಂಧಪಟ್ಟ ವಿಚಾರ. ಇದನ್ನ ಪೊಲೀಸ್ನವರು ಹ್ಯಾಂಡಲ್ ಮಾಡ್ತಿದ್ದಾರೆ. ನ್ಯಾಯಾಂಗ ಅದನ್ನ ನೋಡ್ಲಿ. ಅದಕ್ಕೆ ನಾನು ಬಡ್ಕತಾ ಇದ್ದಿದ್ದು, ಇವ್ರಿಗೆ ಮೇಲೆ ಒಬ್ರು ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರು, ಅವರನ್ನ ಸರ್ಕಾರ ನಿಯೋಜಿಸಿದ್ರೆ ಒಳ್ಳೇದು. ಇವತ್ತಿಗೂ ಕೂಡ ಒಬ್ರು ನ್ಯಾಯಾಧೀಶರನ್ನ ನಿಯೋಜಿಸಿದ್ರೆ ಇದು ಒಳ್ಳೆಯ ಒಂದು ಮಾರ್ಗದಲ್ಲಿ ಹೋಗುತ್ತೆ ಅಂತ ಹೇಳುವಂತ ವಿಚಾರವನ್ನ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೇನೆ. ಸರಿ ಸರಿ. ಈಗ ಜನಾರ್ದನ್ ಪೂಜಾರಿ ಅವರು ಏನು ಹಿರಿಯರು ಪೂಜಾರಿ ಅವರು, ನಾನು ಪೂಜಾರಿ ಮಾತಾಡ್ತಾನೆ, ಪೂಜಾರಿ ಯಾಕೆ ಮೌನದಲ್ಲಿದ್ದ, ಪೂಜಾರಿ ಯಾಕೆ ಮೌನದಲ್ಲಿದ್ರು, ಈಗ ಪೂಜಾರಿ ಮಾತಾಡ್ತಾನೆ ಅಂತ ಹೇಳಿದ್ದಾರೆ. ದಯವಿಟ್ಟು ಅವ್ರ ಜೊತೆ ಯಾರಾದರೂ ಅವರಿಗೆ ಮಾರ್ಗದರ್ಶನ ಮಾಡೋರು, ಅವರು ಪಿ ಎಗಳು ಯಾರಾದರೂ ಇದ್ದಾರೆ, ದಯವಿಟ್ಟು ಅವರ ಹಿರಿತನದ ಹೆಸರು ಹಾಳಾಗದೇ ಇರಲಿ. ಈ ಸಂದರ್ಭದಲ್ಲಿ ಅವರಿಗೆ ಬುದ್ಧಿ ಮಾತು ಹೇಳಿ, ಎಲ್ಲಾದರೂ ತಪ್ಪಾಗಿ ಅವರಿಗೆ ಗೊತ್ತಾಗಿದೆ ಏನಾದರೂ ಮಾತಾಡಿದರೆ ದಯವಿಟ್ಟು ಅವ್ರನ್ನ ಮಾರ್ಗದರ್ಶನ ಮಾಡಿ. ಇಂಥ ವಿಚಾರಕ್ಕೆ ಅವ್ರನ್ನ ಎಳೆದು ತರಬೇಡಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಸ್ಟ್ಯಾನ್ಲಿ ಅವರಿಗೂ ಸಹ ವಿಶೇಷವಾದ ಧನ್ಯವಾದಗಳು. ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು, ಸ್ಟ್ಯಾನ್ಲಿ ಅವರು ಮಾತಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ಹೇಳ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ಸುದ್ದಿಯನ್ನು ಈ ತಕ್ಷಣಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಎಲ್ಲ ನಮ್ಮ ಪ್ರೀತಿಪೂರ್ವಕವಾದ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು. ನಮಸ್ಕಾರ.